ಅಂತ ಅಂದಾಗ ನಮ್ಮ ಇಂಡಿಯನ್ಸ್ಗೆ ಭಾರಿ ಕನ್ಫ್ಯೂಷನ್. ಇಲ್ಲಿ ಯುದ್ಧದಿಂದ ಏನೇ ಎಫೆಕ್ಟ್ ಆದ್ರೂ ಇಂಡಿಯಾದಲ್ಲಿ ನಮ್ಮ ಸರ್ಕಾರವನ್ನ ಇಲ್ಲಿ ದೂಷಿಸ್ಕೊಳ್ತಾರೆ, ಅವರೇ ಬೈಕೊಳ್ತಾರೆ. ಬಟ್ ಅದನ್ನು ಹೊರತುಪಡಿಸಿ ನಿಜವಾಗ್ಲೂ ನಮ್ಮ ಭಾರತ ದೇಶದಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ಬೇಕು? ಇಸ್ರೇಲ್ಗೆ ಸಪೋರ್ಟ್ ಮಾಡ್ಬೇಕಾ, ಇರಾನ್ಗೆ ಸಪೋರ್ಟ್ ಮಾಡ್ಬೇಕಾ, ಅಥವಾ ಇಬ್ರಿಗೂ ಸಪೋರ್ಟ್ ಮಾಡೋದು ಬೇಡವಾ, ಹೇಗೆ ಅಂತ? ಓಕೆ, ತುಂಬ ಜನಕ್ಕೆ ಕನ್ಫ್ಯೂಷನ್, ನಾವು ಇಸ್ರೇಲಿಗೆ ಸಪೋರ್ಟ್ ಮಾಡಬೇಕಾ ಅಥವಾ ಇರಾನಿಗೆ ಸಪೋರ್ಟ್ ಮಾಡಬೇಕಾ ಅಂತ. ಒಂದು ಹೇಳ್ತೀನಿ, ಇವಾಗ ಪಾಕಿಸ್ತಾನವ್ರು ಏನಾದರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅಂತ ಅನ್ಕೊಳ್ಳಿ, ವಿತಿನ್ 10 ಮಿನಿಟ್ಸ್ ಒಳಗಡೆ ಪಾಕಿಸ್ತಾನ ಮೇಲೆ 2 ದೇಶದವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೆ. ಒಂದು ಬಂದುಬಿಟ್ಟು ರಷ್ಯಾ, ನಮ್ಮ ಆಲ್ವೇಸ್ ಕ್ಲೋಸ್ ಫ್ರೆಂಡ್. ಇನ್ನೊಂದು ಬಂದುಬಿಟ್ಟು ಇಸ್ರೇಲ್ ನಮ್ಗೆ ಯಾಕೆ ಅಷ್ಟು ರೆಸ್ಪೆಕ್ಟ್ ಕೊಡುತ್ತೆ ಅಂದರೆ, ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಮೇಲೇನು ಯಹೂದಿಗಳ ಮೇಲೆ ಅಟ್ಯಾಕ್ ಅನ್ನೋದಾಗಿತ್ತು. ಆದರೆ ಒಂದೇ ಒಂದು ದೇಶ ಯಹೂದಿಗಳನ್ನು ಏನು ಮಾಡದೆ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದು ನಮ್ಮ ಭಾರತ. ಸೊ ಅವ್ರ ಮಕ್ಕಳಿಗೆ ಇಸ್ರೇಲಲ್ಲಿ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಾರೆ, ಮುಂದೆ ಒಂದು ದಿವಸ ನಮ್ಮ ದೇಶಕ್ಕೆ ಏನಾದರೂ ಎಕ್ಸಿಸ್ಟೆನ್ಸ್ ಥ್ರೆಟ್ ಬಂತು ಅಂದರೆ ನೀವು ಹೋಗ್ಬೇಕಾಗಿರೋದು ಭಾರತಕ್ಕೆ. ಸೊ ಭಾರತ ನಮಗೆ ಸೆಕೆಂಡ್ ಮದರ್. ಅವ್ರು ಹೇಳ್ತಿದ್ದೀನಲ್ಲ, ಪಾಕಿಸ್ತಾನವ್ರು ಏನಾದರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅಂತ ಅನ್ಕೊಳ್ಳಿ, ಸೆಕೆಂಡ್ ಯೋಚನೆನೂ ಮಾಡಲ್ಲ, ಇಸ್ರೇಲ್ ಅವ್ರು ಬಂದು ನಮಗೆ ಸಪೋರ್ಟ್ ಆಗಿ ಪಾಕಿಸ್ತಾನ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿರ್ತಾರೆ. ಅಷ್ಟು ಸಪೋರ್ಟ್ ಆಗಿ ಇಸ್ರೇಲ್ ನಮ್ಮ ಕಡೆ ಇರುತ್ತೆ. ಸೊ ನಾವು ಮೇಯ್ನಾಗಿ ಇವನ್ ಕಾರ್ಗಿಲ್ ವಾರಲ್ಲೂ ಅವ್ರು ನಮ್ಮ ಕಡೆ ಇದ್ರು. ಅಂಡ್ ಎಲ್ಲ ಇವನ್ ಈಗಲೂ ಏನಾದರೂ ನಿಮಗೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬೇರೆ ದೇಶಗಳಲ್ಲೆಲ್ಲ ರೇಸಿಸಮ್ ನಡೀತಾ ಇರುತ್ತೆ, ಇಂಡಿಯನ್ಸ್ ಅಂದರೆ ಹಾಗೆ ಹೇಗೆ ಅಂತ. ಸೊ ಅಂಥ ಟೈಮಲ್ಲೂ ಕೂಡ ಇಸ್ರೇಲ್ ನಮ್ಮ ಕಡೆ ಸಪೋರ್ಟ್ ಇರುತ್ತೆ. ಲಾಸ್ಟ್ ಟೈಮ್ ಮಾಲ್ಡೀವ್ಸ್ ಆಯಿತು, ಅವಾಗ ಇಸ್ರೇಲ್ ನಮ್ಮ ಕಡೆ ಇತ್ತು. ಏನೇ ಇದಾಗ್ಲಿ ನಮ್ಗೊಂದು ಬೆಸ್ಟ್ ಫ್ರೆಂಡ್ಸ್ ಅಂತ ತಗೊಂಡ್ರೆ ಒಂದು ಬಂದ್ಬಿಟ್ಟು ರಷ್ಯಾ ಬಂದ್ಬಿಟ್ಟು ನಮ್ಗೆ ಅಣ್ಣನ ಥರ, ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಇಸ್ರೇಲ್ ಬಂದ್ಬಿಟ್ಟು ನಮ್ಮ ತಮ್ಮನ ಥರ. ಹಂಗಂತ ಇರಾನ್ನ ನಾವು ದ್ವೇಷ ಮಾಡಬೇಕಾ? ಇಲ್ಲ, ಇರಾನ್ ಇಟ್ಸ್ ಎ ಗುಡ್ ಫ್ರೆಂಡ್. ನಮ್ಗೆ ಏನಕ್ಕೆ ಇರಾನ್ ಬೇಕಾಗಿತ್ತು ಅಂದರೆ ಚಾಬಾರ್ ಪೋರ್ಟ್ಗೆ ನಮ್ಮ ಇಂಡಿಯಾ ಗೌರ್ಮೆಂಟ್ ಅವರು ಡೆವಲಪ್ ಮಾಡಿರೋದು, ಅದು ಇನ್ವೆಸ್ಟ್ ಮಾಡಿ. ಸೊ ಚಾಬಾರ್ ಪೋರ್ಟಿಂದ ಸೆಂಟ್ರಲ್ ಏಷ್ಯಾಗೆ ನಾವು ಕನೆಕ್ಷನ್ ತಗೊಳ್ಳೋದಕ್ಕೆ ನಮ್ಗೆ ಇರಾನ್ ಅನ್ನೋದು ಬೇಕಾಗಿತ್ತು. ಆದರೆ ಇರಾನಿಗೆ ನಾವು ಸಪೋರ್ಟ್ ಮಾಡಬಾರ್ದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಇರಾನ್ ಬಂದ್ಬಿಟ್ಟು ಒಂದು ಮತಾಂಧತೆಯ ದೇಶ. ಸೊ ಅಲ್ಲಿ ಫಸ್ಟ್ ಎಲ್ಲ ಚೆನ್ನಾಗಿತ್ತು, ಯಾವಾಗ ಇಸ್ಲಾಮಿಕ್ ರೆವಲ್ಯೂಷನ್ ಅನ್ನೋದಾಯಿತು. ಸೊ ಅವಾಗ ಆ ಮತಾಂಧತೆಯನ್ನು ತುಂಬಿಟ್ಟವ್ರೆ. ಇವಾಗ ನಮ್ಮ ದೇಶದಲ್ಲೂ ನೀವು ನೋಡಿರ್ಬೋದು, ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಕೊಟ್ಬಿಟ್ಟು ಅವ್ರದ್ದು ಇರಾನ್ ಕೊಟ್ಟಿದ್ರು, ಕೊಡ್ಲಿ ಬೇಡ ಅಂತಲ್ಲ. ಲಾಸ್ಟ್ಗೆ ಅವ್ರು IRGC ಅವರು, ಅಂದರೆ ಅವ್ರದ್ದೊಂದು ಪ್ರೈವೇಟ್ ಆರ್ಮಿ, ಅದೇ ಧರ್ಮಗುರುಗಳ ಆರ್ಮಿ, ಅವ್ರು ಬಂದ್ಬಿಟ್ಟು ನಮ್ಮ ಹಡಗುಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಇದಕ್ಕೇನ? ಅದೇ ಇಸ್ರೇಲ್ ಅಲ್ಲಿ ಈ ಥರ ಎಲ್ಲ ಆಗಲ್ಲ. ಇಸ್ರೇಲ್ ಬಂದ್ಬಿಟ್ಟು ರಿಪಬ್ಲಿಕ್ ದೇಶ. ಸೊ ಇಸ್ರೇಲ್ ಇವತ್ತಿಗೂ ನಮ್ಮ ಜೊತೆ ಇರುತ್ತೆ, ಇನ್ನೂ 100 ವರ್ಷ ಆದರೂ ನಮ್ಮ ಜೊತೆ ಇರುತ್ತೆ. ಆದರೆ ಇರಾನ್ ಹಂಗಲ್ಲ. ಅಲ್ಲಿ ಇವಾಗ ಇಸ್ಲಾಮಿಕ್ ಬಂದಿರೋದ್ರಿಂದ ಅವ್ರು ಇವಾಗ ಎಕ್ಸಾಂಪಲ್ ಫ್ಯೂಚರ್ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೋದು. ಸೊ ಹೇಳಕ್ಕಾಗಲ್ಲ. ಅದೇ ಈಗ ಆಯ್ತುಲ್ಲಾ ಖಮೇನಿ ಡೆತ್ ಆದಂತ ಸಂದರ್ಭದಲ್ಲಿ ಇಸ್ರೇಲ್ ಈ ರೀತಿಯಾಗಿ ಮಾಡ್ಬಿಡ್ತು, ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ಪ್ರೊಟೆಸ್ಟ್ ಏನೇನೆಲ್ಲ ಮಾಡಿದ್ರು. ಅದ್ರ ಜೊತೆಗೆ ನಮ್ಮಲ್ಲಿ ಈಗ ಈ ಒಂದಿಷ್ಟು ಪರ್ಟಿಕ್ಯುಲರ್ ನಾವು ಮಾತಾಡೋದು, ಈಗ ಅಲ್ಪಸಂಖ್ಯಾತ ಸಮುದಾಯದವರು ಸಪೋರ್ಟ್ ಮಾಡ್ತಾರೆ, ಕಟ್ಟಾ ಇಸ್ಲಾಮಿಕ್ ಅನ್ನ ಫಾಲಿಸ್ಕೊಂಡು ಬಂದಂತವ್ರು ಆಯ್ತುಲ್ಲಾ ಖಮೇನಿ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಸಪೋರ್ಟ್ ಮಾಡ್ತಾರೆ. ಬಟ್ ಇಲ್ಲಿ 2 ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ, ನೀವು ಇಂಡಿಯಾ ಏನು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ಎಷ್ಟೋ ಜನ ಪ್ರೊಟೆಸ್ಟ್ಗೆ ಅದು ಎಜುಕೇಶನ್ ಕೊರತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅವರು ಸಪೋರ್ಟ್ ಮಾಡಲಿ, ಅದು ತಪ್ಪಿಲ್ಲ. ಅವರು ಧರ್ಮಗಳು, ಇವಾಗ ಮುಸ್ಲಿಂ ಅಲ್ಲಿ ಶಿಯಾ ಮತ್ತೆ ಸುನ್ನಿ ಅಂತ ಬರುತ್ತೆ. ಸೊ ಪರ್ಟಿಕ್ಯುಲರ್ ಇದಂತ ಬಂದ್ರೆ ಅವ್ರ ಧರ್ಮ ಗುರುಗಳು. ಸೊ ಅವರೆಲ್ಲ ಸಂತಾಪ ಸೂಚಿಸೋದಾಗಿರ್ಬೋದು ಅಥವಾ ಏನ್ ಡೊನೇಷನ್ ಮಾಡ್ತಾರೋ ಮಾಡ್ಕೊಳ್ಳಿ. ಬಟ್ ಇಸ್ರೇಲ್ನ ದ್ವೇಷ ಮಾಡಿಬಿಟ್ಟು ಇರಾನ್ನ ಸಪೋರ್ಟ್ ಮಾಡುವಂಥದ್ದು ಆಸ್ ಎ ಇಂಡಿಯನ್ ಆಗಿ ತಪ್ಪು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇಸ್ರೇಲ್ ನಮ್ಮ ಮೇಲೆ ಯಾವತ್ತೂ ಅಟ್ಯಾಕ್ ಮಾಡಲ್ಲ, ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ, ಬೇಕಾದ್ರೆ ಒಂದು ಹೆಚ್ಚು ಕಮ್ಮಿ ಮಾಡೋಣ ಆ ಥರ ಇರುತ್ತೆ. ಬಟ್ ಇರಾನ್ ಹಂಗಲ್ಲ. ಇನ್ ಫ್ಯೂಚರ್ ಅಲ್ಲಿ ಅವ್ನು ಪಾಕಿಸ್ತಾನ ಪರವಾಗಿ ಸೇರ್ಕೊಂಡು ನಮ್ಮ ಮೇಲೇನೆ ಅಟ್ಯಾಕ್ ಮಾಡ್ಬೋದು. ಅವ್ನ ಧರ್ಮಗುರುಗಳಿಗೆ ರೆಸ್ಪೆಕ್ಟ್ ಕೊಡಿ. ಹಾಗಂತ ಇಸ್ರೇಲ್ನ ದ್ವೇಷ ಮಾಡ್ಬಿಟ್ಟು ಇರಾನ್ ಆಗಿ ಸಪೋರ್ಟ್ ಮಾಡೋದು ಇಟ್ಸ್ ನಾಟ್ ಗುಡ್. ಹಂಗಂತ ಇರಾನ್ನ ದ್ವೇಷ ಲೈಕ್ ಇದು ಮಾಡಿ ಅಂದ್ರೆ ಬೇಡ. ಇಟ್ಸ್ ಎ ಗುಡ್ ಫ್ರೆಂಡ್. ಇವಾಗ ಒಬ್ಬ ಫ್ರೆಂಡು, ಇನ್ನೊಬ್ಬ ಬೆಸ್ಟ್ ಫ್ರೆಂಡು, ನಾವ್ ಯಾರ ಇರಬೇಕು? ಬೆಸ್ಟ್ ಫ್ರೆಂಡ್ ಯಾರ ಇರಬೇಕು? ಸೊ ಇಸ್ರೇಲ್ ನಮ್ಮ ಬೆಸ್ಟ್ ಫ್ರೆಂಡ್. ಇವ್ನು ಹಂಗಂತ ತಳ್ಬಿಡ್ಬೇಕಾ? ಬೇಡ, ಸುಮ್ಮನೆ ಇರೋಣ. ಅವ್ರ ಜಗಳ ಆಡ್ಕೊಂಡು ಅವ್ರು ಸಾಲ್ವ್ ಮಾಡ್ಕೊಳ್ತಾರೆ. ಸೊ ಯಾರ ಪರ ನಿಲ್ಬೇಕು ಅಂದ್ರೆ ಆಲ್ವೇಸ್ ಇಸ್ರೇಲ್. ಆ ಇಸ್ರೇಲ್ಗೆ ಸ್ವತಂತ್ರ ಬರೋದಕ್ಕೆ ಮುಖ್ಯ ಕಾರಣ ನಮ್ಮ ಭಾರತೀಯರೇ. ರಾಜಸ್ಥಾನ್ ರಾಜ್ಯತ್ತು ಮತ್ತೆ ನಮ್ಮ ಮೈಸೂರಿನ ಯೋಧರು ಅವ್ರಿಗೆ ಒಂದು ಯುದ್ಧ ಮಾಡಿ ಗೆದ್ಕೊಟ್ಟಿರ್ತಾರೆ ಆಟೋಮನ್ ಸಾಮ್ರಾಜ್ಯದಿಂದ. ಸೊ ಅದಕ್ಕೆ ಇವಾಗ್ಲೂ ಇಸ್ರೇಲ್ ಅವ್ರು ನಮ್ಮ ದೇಶಕ್ಕೆ ಬಂದಿದ್ದಾರೆ. ಅಂದ್ರೆ ಹೈಫಾ ಪೋರ್ಟ್ ಅಂತ ಇದೆ ನಮ್ಮ ಡೆಲ್ಲಿಯಲ್ಲಿ. ಹೈಫಾ ಪೋರ್ಟ್ನ ಕಬ್ಜಾ ಮಾಡ್ಕೊಂಡಿರ್ತಾರೆ ಅವರು. ಅಲ್ಲಿಂದನೇ ಇಸ್ರೇಲ್ ಹಿಸ್ಟ್ರಿ ಸ್ಟಾರ್ಟ್ ಆಗೋದು. ಇಲ್ಲಿ ಹೈಫಾ ಟವರ್ ಅಂತ ಒಂದು ಧ್ವಜಸ್ತಂಭ ಟೈಪ್ ಇದೆ. ಇಸ್ರೇಲ್ ಅವ್ರಿಗೆ ಯಾವುದೇ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಬಂದ್ರು ಕೂಡ ನಮ್ಮ ಇಂಡಿಯಾಗೆ ಫಸ್ಟ್ ಅಲ್ಲಿಗೆ ಬಂದ್ಬಿಟ್ಟು ಕೈ ಮುಗಿದ್ಬಿಟ್ಟೆ ನಮ್ಮ ಇಂಡಿಯಾ ಬೇರೆ ಕೆಲಸ ನೋಡ್ಕೊಳ್ತಾರೆ. ಸೊ ಇಸ್ರೇಲ್ ನಮ್ಮ ತಮ್ಮನ ತರ, ರಷ್ಯಾ ನಮ್ಮ ಅಣ್ಣನ ತರ ಅಷ್ಟೇ. ಎಸ್, ಹಂಗಾಗಿ ಅಂದ್ರೆ ಇಲ್ಲಿ ಕನ್ಫ್ಯೂಷನ್ಸ್ ಬೇಡ. ಯುದ್ಧ ಸಪೋರ್ಟ್ ಆದ್ರೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ರೆ ಇಸ್ರೇಲ್ ಮಾಡಿ, ಆಗ್ಲಿಲ್ವಾ ಸುಮ್ಮನೆ ಇರಿ. ಯಾರಿಗೂ ಈಗ ಇರಾನ್ ಅಂದ್ರೆ ನಮ್ಮ ದೇಶದಲ್ಲಿ ಒಂದು ಜಾತ್ಯತೀತ ದೇಶ ಅಂತ ಹೇಳ್ತೀವಿ, ಎಲ್ರಿಗೂ ಕೂಡ ಅವಕಾಶ ಇದೆ. ಬೇರೆ ದೇಶಗಳನ್ನ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ನಮ್ಮ ದೇಶದಲ್ಲಿ ಎಲ್ಲಾ ಸಮುದಾಯಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಅದು ದುರುಪಯೋಗ ಆಗೋದು ಬೇಡ ಅಂತ.
ಅದೇ ಹೇಳ್ತಿರೋದು. ಇವಾಗ ಮುಂದೊಂದ್ ದಿನ ಭಾರತಕ್ಕೆ ಸಮಸ್ಯೆ ಆಯ್ತು ಅಂದ್ರೆ ಇರಾನ್ ಅವ್ರು ಬಂದು ನಿಲ್ಲಲ್ಲ, ಬಟ್ ಇಸ್ರೇಲ್ ಅವ್ರು ಬಂದು ನಿಲ್ತಾರೆ. ಸೊ ಅವಾಗ ನಾವು ಯಾರ ಪರ ನಿಲ್ಬೇಕು? ಇಸ್ರೇಲ್ ಅಷ್ಟೇ.